ಅರಣ್ಯ ಸಿಬ್ಬಂದಿ ವಿರುದ್ಧ ರೋಷಾವೇಶ ಪ್ರದರ್ಶಿಸಿದ್ದ ಬಿಜೆಪಿ ಶಾಸಕರೊಬ್ಬರಿಗೆ ಕಂಟಕ ಎದುರಾಗಿದೆ. ಅವಾಚ್ಯ ಶಬ್ದ ಬಳಸಿ ಅಧಿಕಾರಿಯನ್ನ ನಿಂದಿಸಿದ್ದ ತಪ್ಪಿಗೆ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಬಂಧನದ ಭೀತಿಯಲ್ಲಿರುವ ಶಾಸಕರು ಯಾರು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಆಕ್ರೋಶ, ಸಿಟ್ಟು, ತರಾಟೆ. ಶಾಸಕರು ಸಿಡಿದು ನಿಂತಿದ್ರೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಮಾತನಾಡೋ ಭರದಲ್ಲಿ ಶಾಸಕರು ಜನರೆದುರು ಅಧಿಕಾರಿಗಳನ್ನೇ ನಿಂದಿಸಿದ್ರು, ಅವಾಚ್ಯ ಶಬ್ದ ಬಳಸಿದ್ರು. ಇದೇ ಈಗ ಬಿಜೆಪಿ ಶಾಸಕರಿಗೆ ಕಂಟಕವಾಗಿದೆ. ಅಧಿಕಾರಿಗಳಿಗೆ ಅವಾಚ್ಯ ಶಬ್ದ ಬಳಸಿ ನಿಂದಿಸಿದ ಶಾಸಕ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್. ಅರಣ್ಯದ ಮಡಿಲಲ್ಲೇ ಇರೋ ಜಿಲ್ಲೆ ಅಂದ್ರೆ ಅದು ದಕ್ಷಿಣ ಕನ್ನಡ. ಇದೇ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಕಳಂಜದ ಮೀಸಲು ಅರಣ್ಯ ಪ್ರದೇಶದ ಜಾಗವನ್ನ ಒತ್ತುವರಿ ಮಾಡಲಾಗಿತ್ತು. ಅಲ್ಲೇ ಮನೆ ನಿರ್ಮಾಣ ಕಾರ್ಯ ನಡೆದಿತ್ತು. ಹೀಗಾಗಿ ಅದನ್ನ ತೆರವುಗೊಳಿಸೋಕೆ ಅಂತ ಉಪ್ಪಿನಂಗಡಿ ಅರಣ್ಯ ಸಿಬ್ಬಂದಿ ಹೋಗಿದ್ರು. ಅಲ್ಲಿಗೆ ಶಾಸಕ ಹರೀಶ್ ಪೂಂಜಾ ಕೂಡ ಬರ್ತಿದ್ದಂತೆ ಬಿಗ್ ಹೈಡ್ರಾಮಾ ಆಗಿತ್ತು. ಕಳಂಜ ಗ್ರಾಮದ ಅಮಿನಡ್ಕದ ಅರಣ್ಯ ಇಲಾಖೆಗೆ ಸೇರಿದ ಮೀಸಲು ಅರಣ್ಯ ಪ್ರದೇಶದ ಜಾಗದಲ್ಲಿ ಲೋಲಾಕ್ಷ ಅನ್ನೋರು ಮನೆ ಕಟ್ಟುತ್ತಿದ್ರು. ಆದ್ರೆ ಅದನ್ನ ಉಪ್ಪಿನಂಗಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಕ್ಟೋಬರ್ 6ರಂದು ನಾಶ ಮಾಡಿದ್ರು. ಈ ವಿಷಯ ಗೊತ್ತಾಗ್ತಿದ್ದಂತೆ ಅಕ್ಟೋಬರ್ 7ರಂದು ಸ್ಥಳಕ್ಕೆ ಬಂದ ಶಾಸಕ ಹರೀಶ್ ಪೂಂಜಾ ಸ್ಥಳೀಯರ ಸಹಕಾರದೊಂದಿಗೆ ಮನೆ ನಿರ್ಮಿಸಿ ಗೃಹ ಪ್ರವೇಶ ಮಾಡಿ ಹೋಗಿದ್ರು. ಇದಾದ ಬಳಿಕ ಅಕ್ಟೋಬರ್ 9ರಂದು ಮನೆ ತೆರವಿಗೆ ಅಂತ ಅರಣ್ಯ ಸಿಬ್ಬಂದಿ ಮತ್ತೆ ಆಗಮಿಸಿದ್ರು. ಆಗ ಆಕ್ರೋಶಗೊಂಡ ಶಾಸಕ ಹರೀಶ್ ಪೂಂಜಾ ಉಪ್ಪಿನಂಗಡಿ ಅರಣ್ಯಾಧಿಕಾರಿ ಜಯಪ್ರಕಾಶ್ ಕೆಕೆಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರು. ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೆದರಿಕೆ ಹಾಕಿದ್ರು. ಇದೇ ಘಟನೆ ಸಂಬಂಧ ಈಗ ಶಾಸಕರ ವಿರುದ್ಧವೇ ಕೇಸು ದಾಖಲಾಗಿದೆ. ಯಾರಾದರೂ ತಪ್ಪು ಮಾಡಿದ್ರೆ ಅದು ಎಫ್ಐಆರ್ ಅಂತ ಹೇಳಿದ್ರೆ ಅದು ಪ್ರಾಥಮಿಕ ಒಂದು ಮಾಹಿತಿಯ ಒಂದು ರಿಪೋರ್ಟ್ ಅದು ಅಲ್ವಾ. ಅದ ನಂತರ ತನಿಖೆಯಲ್ಲಿ ಏನಾಗ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಅವರು ಆ ಥರ ಮಾತಾಡಿದರೆ ಖಂಡಿತವಾಗಿ ಅದು ಒಳ್ಳೆಯದಲ್ಲ, ಸರಿಯಲ್ಲ. ಈ ಕೇಸ್ನಲ್ಲಿ ಶಾಸಕರನ್ನ ಅರೆಸ್ಟ್ ಮಾಡಲು ಸಿದ್ಧತೆ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ಕಾಶ್ಮೀರ ಪ್ರವಾಸದಲ್ಲಿರುವ ಶಾಸಕರು ಫೇಸ್ಬುಕ್ ಪೋಸ್ಟ್ ಮೂಲಕವೇ ಆಕ್ರೋಶ ಹೊರಹಾಕಿದ್ದಾರೆ. ಜನರ ಸಮಸ್ಯೆಗಾಗಿ ಜೈಲಿಗೆ ಹೋಗಲು ಸಿದ್ಧ ಅಂತ ಹೇಳಿಕೊಂಡಿದ್ದಾರೆ. ಇತ್ತ ಶಾಸಕರ ಬೆಂಬಲಕ್ಕೆ ನಿಂತಿರುವ ಬಿಜೆಪಿ ಮುಖಂಡರು ದಮ್ ಇದ್ರೆ ಬಂಧಿಸಿ ಅಂತಿದ್ದಾರೆ. ಹರೀಶ್ ಪೂಂಜರ ಮೇಲೆ ಒಬ್ಬ ಅರಣ್ಯಾಧಿಕಾರಿ ನನಗೆ ಬೈದಿದ್ದಾರೆ ಅಂತ ಹೇಳಿಕೊಂಡು ಪೊಲೀಸಿಗೆ ದೂರು ಕೊಟ್ಟು ಅವರ ಮೇಲಿಂದ ಎಫ್ಐಆರ್ ಆಗಿದೆ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಮತದಾನ ಮಾಡಿದಂಥ ಇಲ್ಲಿ ಮತದಾರರಿದ್ದಾರೆ. ಹರೀಶ್ ಪೂಂಜರ ಹಿಂದೆ ದಮ್ಮಿದ್ರೆ ನೀವು ಅವರನ್ನು ಬಂಧನ ಮಾಡಿ. ಅರಣ್ಯ ಅಧಿಕಾರಿ ನೀಡಿದ ದೂರು ಆಧಾರದಲ್ಲೇ ಶಾಸಕರ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಹರೀಶ್ ಪೂಂಜಾಗೆ ಬಂಧನದ ಭೀತಿ ಇದ್ದು ಈ ಕೇಸ್ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.